ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ, ಬೇಡದೆ ಫಲವ ಕೊಡುತ್ತಿದೆ ನಿಷ್ಕಾಮ ಭಕ್ತಿ. ಭಕ್ತರೆಲ್ಲರೂ ನಿಷ್ಕಾಮ ಭಕ್ತಿಯಿಂದಲೇ ಮುಕ್ತರಾದರು ನೋಡ ಗುರುಕುಮಾರ ಪಂಚಾಕ್ಷರೀಶ್ವರ. ಪೂಜ್ಯ ಗುರುಗಳ 82ನೆಯ ಪುಣ್ಯಸ್ಮರಣೋತ್ಸವ ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವ ಪೂಜ್ಯ ಪುಟ್ಟರಾಜ ಗುರುಗಳ 16ನೆಯ ಪುಣ್ಯಸ್ಮರಣೋತ್ಸವದ ಈ ಶಿವನೆನಹಿನಲ್ಲಿ ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂತಹ ಪರಮಗುರು ಪಂಚಾಕ್ಷರೀಶ್ವರ ಮಹಾಪುರಾಣವನ್ನು ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಆಲಿಸ್ತಾ ಇದ್ದೇವೆ. ಪೂಜ್ಯ ಗುರುಗಳ ಗುರುವಚನ ಪ್ರಭೆಯ ತಮ್ಮ ಚಂದ ಕುಂದ್ರು ಬಹಳ ಸುಂದರವಾಗಿರುವಂತ ಒಂದು ವಚನ. ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ, ಬೇಡದೆ ಫಲವ ಕೊಡುತ್ತಿದೆ ನಿಷ್ಕಾಮ ಭಕ್ತಿ. ಸಕಾಮ ನಿಷ್ಕಾಮ ಅಂತ ಎರಡು ವಿಚಾರಗಳನ್ನು ಗುರುಗಳು ಇಲ್ಲಿ ವ್ಯಕ್ತಪಡಿಸ್ತಾರೆ ವಚನದೊಳಗೆ. ಸಕಾಮ ಅಂದ್ರ ಏನು ಸಂಕಲ್ಪವನ್ನ ಮಾಡಿ ಕಾಮನೆ, ಕಾಮ ಅಂದ್ರೆ ಆಸೆ, ಯಾವ ಸಂಕಲ್ಪದಿಂದ ಕಾಮನೆಯನ್ನು ನಾವು ಮಾಡ್ತೀವಿ ನೋಡು ಅದನ್ನ ಈಡೇರಿಸೋಕ ಅದಕ್ಕೆ ಭಕ್ತಿ ಏನಂತಾರಂದ್ರ ಸಕಾಮ ಭಕ್ತಿ ಅಂತಾರ ಜೋರ್. ಇನ್ನು ಕೆಳಗೆ 2ನೇ ಸಾಲಿನೊಳಗೆ ಬರೀತಾರೆ, ಬೇಡದೆ ಫಲವ ಕೊಡುತ್ತಿದೆ ನಿಷ್ಕಾಮ ಭಕ್ತಿ. ಸುಮ್ಮನೆ ನಮ್ಮ ಕಾಯಕ ಏನದ, ನಮ್ಮ ಕರ್ಮ ಏನದ ಅದನ್ನ ಮಾಡ್ತಾ ಇರೋದ್ರಿ. ತಮ್ಮ ಅವ್ರು ಯಾರು ಮಕ್ಕಳು ಕುಂದ್ರಿಸಿರಮ್ಮ ಅವ್ರನ್ನೆಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಹಾಗೆ ಕರ್ಮಣ್ಣೆ ವಾದಿಕಾರಸ್ತು ಮಾಫಲೇಚು ಕದಾಚನ ಅಂತ. ಕರ್ಮವನ್ನು ನೀ ಮಾಡು, ಅದು ಜ್ಞಾನ ಕರ್ಮ ಇರಲಿ, ಭಕ್ತಿ ಕರ್ಮ ಇರಲಿ, ಯೋಗ ಕರ್ಮ ಇರಲಿ, ಸೇವಾ ಕರ್ಮ ಇರಲಿ, ಯಾವ ಕರ್ಮ ಇರಲಿ, ನಿಷ್ಕಾಮದಿಂದ ಆ ಕರ್ಮವನ್ನು ಮಾಡಿದರೆ ಮುಂದೆ ಫಲಾಫಲಗಳನ್ನು ಕೊಡೋದು ಅವಂದೈತಿ ಕೆಲಸ ಅಂತ. ನಿಷ್ಕಾಮ ಭಕ್ತಿ ಇರಬೇಕು. ಆ ನಿಷ್ಕಾಮ ಭಕ್ತಿಯಿಂದಲೇ ದೇವ ಒಲಿತಾನೆ. ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ, ವಿಷಯ ಪ್ರೇಮವು ನಿಷ್ಫಲ ನೋಡ. ನಿನ್ನ ಕರುಣೆಯಿಂದ ಉದಿಸುವುದು ಭಕ್ತಿ ಉಳ್ಳವನೇ ಭಕ್ತ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ಪೂಜ್ಯ ಗುರುಗಳಿಗೆ ಈ ವಚನವನ್ನು ಬರೀಲಿಕ್ಕೆ ಸ್ಫೂರ್ತಿ ಯಾರು, ಸ್ಪಿರಿಟ್ ಯಾರು, ಯಾರು ಈ ವಚನ ಬರೀಲಿಕ್ಕೆ ಗುರುಗಳಿಗೆ ಸ್ಫೂರ್ತಿ ಅಂದರೆ 13ನೇ ಶತಮಾನದ ಕೊನೆಯಾಗಿ 14ನೇ ಶತಮಾನದ ಆಗಮನದಲ್ಲಿ ಶ್ರೀ ಮದನಾದಿ ನಿರಂಜನ ತೋಂಟದ ಸಿದ್ಧಲಿಂಗ ಯತಿಗಳು ಪೂಜ್ಯ ಗುರುಗಳಿಗೆ ವಚನ ಬರೀಲಿಕ್ಕೆ ಸ್ಫೂರ್ತಿಯವರು. 701 ಪರಮ ವಿರಕ್ತರನ್ನ ಕಟ್ಟಿಕೊಂಡು ಅಖಂಡ ಭಾರತ ದೇಶವನ್ನ ಸಂಚಾರವನ್ನು ಮಾಡಿದ ಯಡಿಯೂರ ತೋಂಟದ ಸಿದ್ಧಲಿಂಗ ಯತಿಗಳು ಅಂಗಸ್ಥಲ ಲಿಂಗಸ್ಥಲಗಳನ್ನು ಕುರಿತು 701 ವಿರಕ್ತರಿಗಾಗಿ 701 ಷಟ್ಸ್ಥಲ ಸಾರಾಮೃತ ಅಂತ ವಚನವನ್ನು ಕೊಟ್ಟವರು ಅದು ಯಡಿಯೂರ ತೋಂಟದ ಸಿದ್ಧಲಿಂಗ ಯತಿಗಳು. ಅವರ ಒಂದೊಂದು ವಚನಗಳು ಪೂಜ್ಯ ಗುರುಗಳಿಗೆ ಪರಿಣಾಮ ಬೀರ್ತವೆ. ಸಿದ್ಧಲಿಂಗೇಶ್ವರ ವಚನಗಳು ಯಾರ್ಯಾರಿ ಪರಿಣಾಮ ಬೀರಿದು ಅಂದ್ರೆ ಆಧುನಿಕ ವಚನಕಾರರಾಗಿರುವಂತ ಸಿದ್ಧಯ್ಯ ಪುರಾಣಿಕರಿಗೂ ಸಹಿತ ಸಿದ್ಧಲಿಂಗೇಶ್ವರ ವಚನಗಳು ಪರಿಣಾಮ ಬೀರ್ತವೆ. ಅವರು ಮೊಟ್ಟ ಮೊದಲು ವಚನಕ್ಕೆ ಶ್ರೀಕಾರ ಹಾಕಿದ್ದು ಸಿದ್ಧಯ್ಯ ಪುರಾಣಿಕರು ಯಡಿಯೂರ ತೋಂಟದ ಸಿದ್ಧಲಿಂಗ ಯತಿಗಳ ನಿಜ ನಿರ್ವಿಕಲ್ಪ ಸಮಾಧಿಯ ಮುಂದೆ ಅವರು ಮುಂದೆ ಕುಂತ್ಕೊಂಡು ಕೇಳಿದ್ರಂತೆ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಎಂದು ಸಿದ್ಧಲಿಂಗೇಶ್ವರನ ಕೇಳ್ತಾರೆ. ಏನು ಮಾಡಲಿ ಎಂದು ನಾನು ಸಿದ್ಧಲಿಂಗೇಶ್ವರನ ಕೇಳಿದೆ. ಸಿದ್ಧಲಿಂಗೇಶ್ವರರು ನನಗೆ ಒಂದೊಂದು ಮಾತುಗಳನ್ನು ಹೇಳಿದ್ರು, ಅದು ಸ್ಫೂರ್ತಿಯಾಯಿತು. ಏನು ಮಾಡಲಿ ಎಂದು ನಾನು ಮುಗಿಲನ್ನ ಕೇಳಿದೆ, ಚಲಿಸು 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 ಎಂದಿತು. ಏನು ಮಾಡಲಿ ಎಂದು ನಾನು ನೀರನ್ನು ಕೇಳಿದೆ, ಹರಿ 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 ಎಂದಿತು. ಏನು ಮಾಡಲಿ ಎಂದು ನಾನು ಗಾಳಿಯನ್ನು ಕೇಳಿದೆ, ಫಲಿಸು 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 ಎಂದಿತು. ಏನು ಮಾಡಲಿ ಎಂದು ನಾನು
ಸ್ವತಂತ್ರ ಧೀರ ಸಿದ್ಧಲಿಂಗೇಶ್ವರನ ಕೇಳಿದೆ, ಕ್ರಿಯಾಶೀಲನಾಗು ಕ್ರಿಯಾಶೀಲನಾಗು ಅಂದ ಅಂತ ಸಿದ್ದಯ್ಯ ಪುರಾಣಿಕರು ಬರೀತಾರೆ. ಅಂದ್ರೆ ಸಿದ್ದಯ್ಯ ಪುರಾಣಿಕರಿಗೆ ಸ್ಫೂರ್ತಿಯಾಗಿದ್ದು ಸಿದ್ಧಲಿಂಗೇಶ. ಹಾಗೆ ನಮ್ಮ ಗುರುಗಳಿಗೂ ಸಹಿತ ವಚನಕ್ಕೆ ಸ್ಫೂರ್ತಿ ಯಾರಂದ್ರೆ ಅದು ಯಡಿಯೂರ ತೋಂಟದ ಸಿದ್ಧಲಿಂಗೇಶ. ಅಜ್ಜೋರ ಭಾವಮಂದಾಕಿನೊಳಗೆ ಒಂದು ಗೀತೆ ಅದು, ಎಡೆಯೂರ ಮಠಾದಿವಾಸ ಚಿದ್ವಿಲಾಸ ಸಿದ್ಧಲಿಂಗಮರೊಡನೆ ನಿಮ್ಮ ಮಹಾಪ್ರಾಪ್. ಎಡೆಯೂರ ಮಠಾದಿವಾಸ ಚಿದ್ವಿಲಾಸ ಸಿದ್ಧಲಿಂಗಮರೊಡನೆ ನಿಮ್ಮ ನೆನೆಯ ಮಹಾವಿದ್ಯೆಯ ಕೊಡು ಸುಖ ವಿಕಾಸ. ಸಂಕಟ ಬಂದಾಗ ನೆನವೆ ಸಂಕಟವಿರದಾಗ ನೆನವೆ ಸಂಕಟವೆನೆ ಕೊಟ್ಟು ಬೆಡವೆ ಪುಟ್ಟ ಮಗನ ಸಲವು ಎಡೆಯೂರ ಮಠಾದಿವಾಸ ಅಂತಾರ ಅಜ್ಜೋರು. ಏನ್ ಚಲೋ ಮಾತದ ನೋಡ್ರಿ ಅಜ್ಜೋರು. ಏನಂತಾರ ಗುರುಗಳು? ಸಂಕಟವನ್ನು ಕೊಡು ಅಂತಾರೆ. ಯಾರು ಕೇಳ್ತೀವಿ ನಾವು ಸಂಕಟ ಕಷ್ಟ ಕೊಡು ಅಂತ ಬೇಡ್ತಾರ ಅಜ್ಜೋರು. ಕಷ್ಟ ಕೊಡು ಬೇಡನ್ನೋದಿಲ್ಲ, ಸಂಕಟವನ್ನೇ ಕೊಡು, ಕೊಟ್ಟು ನೆನೆವ ಪುಟ್ಟ ಮಗನ ಬಿಡದೇ ಸಲು ಅಂತ. ಮತ್ತದು ಹೆಂಗದ ನೋಡ್ರಿ ಅಜ್ಜೋರ್ ಭಾಷೆ. ಕುಂತಿಗೆ ಕೃಷ್ಣ ಭೇಟಿಯಾಗಿದ್ದಂತ. ಯಾರಿಗೆ? ಕುಂತವ್ರಿಗೆಲ್ಲ. ಕುಂತಿಗೆ ಕೃಷ್ಣ ಭೇಟಿಯಾಗಿದ್ದ. ಏನ್ ಬೇಕು ಅಂತ ಕೇಳಿದ ಕೃಷ್ಣ. ದೇವರ ಮುಂದೆ ನಾವೆಲ್ಲ ಲಿಸ್ಟ್ ಇರ್ತದೆ. ಮನೆಯಾನ ಸಂತಿ ಲಿಸ್ಟ್ಗಿಂತ ಅಷ್ಟು ದೊಡ್ಡ ಲಿಸ್ಟ್ ಇರ್ತದೆ. ನಮ್ಮ ಸರ 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 ಅದು ಬೇಕು ಇದು ಬೇಕು ಇದು ಬೇಕು. ಅವ ಅಂತಾನೆ ದೇವ್ರ ನೀ ಭೂಮಿ ಮ್ಯಾಗ ಯಾಕಿರ್ಬೇಕಂತಾರ. ಅವ ನಮ್ಮ ಲಿಸ್ಟ್ ನೋಡಿ ಹೀಗೆ ಲಿಸ್ಟ್ ತೆಗಿ. ಏನ್ ಬೇಕು ಅಂತ ಕುಂತಿನಿ ಕೇಳಿದ ಕೃಷ್ಣ. ಆ ಕುಂತಿ ಅಂತಾಳೆ, ಕೃಷ್ಣ ಹೇ ಮುರಾರಿ, ಹೇ ಭಕ್ತವತ್ಸಲ, ನೀನು ನನ್ನ ಮಕ್ಕಳಿಗೆ ಕಷ್ಟ ಕೊಡು. ಕೃಷ್ಣ ಗಾಬರಿ ಆದ. ಮುಂದುವರೆದಂತಾಳ ಕುಂತಿ, ಕಷ್ಟ ಕೊಡು ಆದರೆ ಅಂದಕ್ಕೆ. ಈ ಆದರೆ ಅನ್ನೋ ಪದ ಏನೈತಲ್ಲ ಬಹಳ ಡೇಂಜರ್ ಇದೆ. ಹುಡುಗ ಬಹಳ ಚಲೋ ಅದನ್ರಿ, ಕಣ್ಣಿಲ್ಲಿ ಮೂಗಿಲಿ ಕೆಂಪಗದನ್ರಿ, ದುಂಡಗದನ್ರಿ, ಕಣ್ಣು ನಕ್ಷತ್ರದಂಗೆ ಹೊಳಿತವ್ರಿ. ಆದ್ರೆ ಅಂದ್ರೆ ಸಂಜೆ ಮುಂದೇನು ಟಿಮ್ ಟಿಮ್ ಆದ್ರೇನು ಪದ ನೋಡ್ರಿ. ಊರ್ ಮಂದಿ ಎಲ್ಲ ಬಹಳ ಚಲೋ ರೀ, ಆದ್ರೆ ಅಂತ ನೋಡ್ರಿ. ಎಲ್ಲ ಚಲೋ ರೀ ಹುಡುಗ, ಆದ್ರ ಯಾದ್ರಂದ್ರೆ ಮಜಾ ಐತಿರಿ ನೋಡ್ರಿ. ಅವ ಕೃಷ್ಣ ಗಾಬರಿ ಆಗ್ಬಿಟ್ಟ. ಆದ್ರಂದ್ರೆ ಏನವ ಅಂದವ. ಏನಿಲ್ಲ ಕೃಷ್ಣ, ನನ್ನ ಮಕ್ಕಳಿಗೆ ಕಷ್ಟ ಕೊಡು, ಆದ್ರ ನೀ ನನ್ನ ಮಕ್ಕಳ ಹತ್ರ ಇರು. ದೇವ್ರು ನಮ್ಮ ಹತ್ರ ಇದ್ರೆ ಕಷ್ಟ ಇರ್ತದನ್ರಿ? ಇರೋದಿಲ್ಲ. ಕಷ್ಟವೇ ನಿನ್ನಿಷ್ಟ. ಕಷ್ಟ ಕೇಳಬೇಕು. ಕಷ್ಟವೇ ನಿನ್ನಿಷ್ಟ, ನನ್ನ ಹತ್ತಿರ ಗುರು ನಿಷ್ಠೆಗಿದೆ, ನೀನು ದೂರ ಹೋಗು ಅಂತ ಹೇಳಿಬಿಟ್ರೆ ಸಾಕು. ಕಷ್ಟವನ್ನು ದೂರ ಮಾಡುವ ಗುರು ಮಹಾರಾಜ ಅಂದ್ರೆ ಅದು ಪಂಚಾಕ್ಷರ ಜೋರು, ಕುಮಾರ ಜೋರು, ಪುಟ್ರಾಜ. ಅದನ್ನೇ ಅಜ್ಜೋರಂತಾರೆ, ಸಂಕಟವನ್ನು ಕೊಟ್ಟು ಬಿಡದೆ ನೆನೆವ ಪುಟ್ಟ ಮಗನ ಸಲಹು. ಸಂಕಟ ಕೊಡು, ನೀನು ನೆನೆಸುವಂತ ಪುಟ್ಟ ಮಗುವನನ್ನು ಸಲುವಂತಾರ ಅಜ್ಜೋರಂದ್ರೆ ನಿನ್ನ ಕರುಣೆಯಿಂದ ಉದಯಿಸುವುದು ಭಕ್ತಿ. ಶಿವನ ಕರುಣೆಯುಂದುದಿಸುವುದು ಭಕ್ತಿ. ನಿನ್ನ ಕರುಣೆ ಇಲ್ಲದೆ ಶಿವನ ಕರುಣೆ ಇಲ್ಲ. ಅಜ್ಜೋರು ಹೇಳೋ ಮಾತು. ಭಕ್ತಿ ಉದಯ ಆಗ್ಬೇಕಾದ್ರೆ ಶಿವನ ಕರುಣೆ ಬೇಕು, ಶಿವನ ಕರುಣೆಯಾಗಬೇಕಾದ್ರೆ ನಿನ್ನ ಕರುಣೆ ಬೇಕು ಅಂತ ಗುರುಗಳು. ಕರುಣೆ, ಅವರ ಕರುಣೆ ಇಲ್ಲದನೆ ಏನೂ ಆಗೋದು. ಅದಕ್ಕೆ ಭಕ್ತಿ ಒಂದಿದ್ದರೆ ಜಗತ್ತಿನೊಳಗೆ ಏನೆಲ್ಲವನ್ನ ಸಾಧಿಸಬಹುದು. ಭಕ್ತಿ ಎಂಬುದು ಸುಲಿದ ಬಾಳೆ ಹಣ್ಣಲ್ಲ ಕಾಣಿರೋ, ಭಕ್ತಿ ಎಂಬುದು ಹಿಂಡಿದ ಕಬ್ಬಿನ ರಸವಲ್ಲ ಕಾಣಿರೋ. ಮನವೆಂಬ ಫಲವ ಸದಾಚಾರವೆಂಬ ನೇಗಿಲಿನಿಂದ ಹರಗಿ ಸದ್ಭಕ್ತಿ ಎಂಬ ಬೀಜವೆಂಬಿತ್ತಿ ಸೂರ್ ಹೃದಯವೆಂಬ ಬೆಳೆಯ ಬೆಳೆಯಿಸಿ ಅರಳಿದ ಪುಷ್ಪಭವಂ ಗುರು ಹಿರಿಯರಿಗೆ ಸಮರ್ಪಿಸುವುದೇ ಅದು ಸದ್ಭಕ್ತಿ ಅಂತ ಕರೀತಾರೆ. ನಿರ್ಮಲವಾದ ಭಾವ ಇರಬೇಕು. ಎಂಥ ಸಂಕುಚಿತ ಮನೋಭಾವದ ಭಕ್ತಿ ನಮ್ಮಲ್ಲಿದೆ ಅಂದ್ರೆ, ಸ್ವಲ್ಪ ನಾವೆಲ್ಲ ಲೌಕಿಕವಾಗಿ ವಿಚಾರ ಮಾಡೋದಾದ್ರೆ, ನಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬರ್ತಾರಂದ್ರೆ ಘಮ್ 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 ಊದುಬತ್ತಿ, ಹೌದಲ್ರಿಪ್ಪ? ಘಮ್ 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 ಊದುಬತ್ತಿ. ದಿನಾ ದೇವರಿಗೆ ಹತ್ತಿ ಕಟಿ ಅಂತ ಊದುಬತ್ತಿ. ದೇವ್ರೇನಾದ್ರೂ ಜಗಲಿ ಮೇಲೆ ಪ್ರತ್ಯಕ್ಷನಾಗಿ ನಾವು ಹಚ್ಚಿದ ಊದುಬತ್ತಿ ತೆಗೆದುಕೊಂಡಂದ್ರೆ 7-8 ವರ್ಷ ಅವನು ಕ್ಯಾನ್ಸರ್ ಆಗಿ ಕ್ಯಾನ್ಸರ್ ಲಕ್ಕ ನಾವು ಗ್ಯಾರಂಟಿ. ಅಂತ ಊದುಬತ್ತಿ ನಾವು ಮಾಡುವ ಭಕ್ತಿಯೊಳಗೆ ಹಿಂಗ ಆದ್ರೆ ದೇವರು ಒಲಿತಾನೇನು? ಇಲ್ಲ. ಮನ ನಿರ್ಮಲವಾಗಿರಬೇಕು, ಭಾವ ದಿಗಂಬರವಾಗಿ ಅಂದಾಗ ದೇವರು ಒಲಿತಾನೆ. ಏ ತಮ್ಮ, ಯಾಕೆ ಹೇಳ್ತಿರೋ? ಸೆಕ್ರೆಟರಿ ಎಲ್ಲದನ
ಪೂಜ್ಯ ಗುರುಗಳು ಹೇಳುವ ಮತಿತಾರ್ಥ ಇದೆ. ಅದು ಗುರು ಒಲಿಬೇಕಾದರೆ, ದೇವರು ಒಲಿಬೇಕಾದರೆ ನಿನ್ನಲ್ಲಿ ನಿರ್ಮಲವಾದ ಭಕ್ತಿ ಇರಬೇಕು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರವಿಶ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸ್ವಲ್ಪ ಈ ವಚನ ಸ್ವಲ್ಪ ಗಮನ ಕೊಟ್ಟಿದ್ದೆ. ಬಸವಣ್ಣನವರು ಸಂಗೀತಕ್ಕೆ ವಿರೋಧಿಯಾಗಿದ್ದರೇನ್ರಿ? ಮತ್ತ ನಾದ ಪ್ರಿಯ ಶಿವನಲ್ಲ ಅಂತಾರಲ್ಲ. ಬತ್ತಿಸ ರಾಗಗಳ ಹಾಡಿದಣದಿತ್ತು ಎನ್ನಮನ ಕೂಡಲ ಸಂಗಮ ದೇವ ಅಂತ ಬಸವಣ್ಣ. ಯಾವ ಹಾಡಿನೊಳಗ ಭಗವಂತನ ಗುಣಗಾನ ಇರೋದಿಲ್ಲವೋ, ಯಾವ ಹಾಡಿನೊಳಗ ಗುರುಭಕ್ತಿ ಇರೋದಿಲ್ಲವೋ, ಯಾವ ಹಾಡಿನೊಳಗ ಗುರುವನ್ನ ಮರೆತು ರಾಗವನ್ನ ಹಾಡಿದ್ರೆ ಆ ರಾಗ ಹಾಡಿದವನಿಗೆ ರೋಗ ಬರ್ತದನ್ನು ತಲೆಗಿಡೋದು ಕಷ್ಟ ಏನ್ರಿ? ಯಾವ ಗುರುಗಳು ನಮಗ ಈ ರಾಗವನ್ನ ಅನುರಾಗದಿಂದ ಕಲಿಸ್ಯಾರಲ್ರಿ, ಈ ರಾಗವನ್ನ ಗುರುವನ್ನ ಮರೆತು ನಾವೇನು ಹಾಡಿಬಿಟ್ರೆ ರೋಗ ಮಾತ್ರ ಗ್ಯಾರಂಟಿ ಬರ್ತದೆ. ಗುರು ಹೇಳಿಕೊಟ್ಟ ವಚನವನ್ನ ಬಿಟ್ಟು ಬೇರೆ ವಚನವನ್ನು ನಾವೇನಾದ್ರೂ ಮಾಡಿಬಿಟ್ರೆ ಬದುಕಿನೊಳಗ ಊಟ ಸಹಿತ ಪಚನ ಆಗೋದಿಲ್ರಿ. ಗುರು ಹೇಳಿದ ತಾಳವನ್ನ ಮರೆತು ಇನ್ನೊಬ್ಬರ ಹೆಸರನ್ನು ನಾವು ಹೇಳಿಬಿಟ್ಟಿವಿ ಅಂದ್ರೆ ಬದುಕಿನ ತಾಳವೇ ತಪ್ಪಿ ಹೋಗುತ್ತದೆ. ಮನುಷ್ಯ ದೇವ ಭಕ್ತಿ ಗುರು ಭಕ್ತಿಯನ್ನು ಮರಿಬಾರದು ಅನ್ನೋದಕ್ಕೆ ಗುರುಗಳು ಹೇಳ್ತಾರೆ. ಸ್ವಲ್ಪ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ವೈರಾಗ್ಯದ ತವನಿಧಿ ನೀರ ತಾವರೆ, ಎಷ್ಟು ಚಲೋದನ್ನು ಪದಗಳು. ನೀರ ತಾವರೆ ಮಹಾದೇವಿಯಕ್ಕ ಶ್ರೀಗಿರಿಯ ಮಲ್ಲಯ್ಯನನ್ನು ಒಲಿಸಿಕೊಂಡಳಲ್ಲ, ಅದೆಂತ ಭಾವರಿ. ಆರು ನಿನ್ನ ಗಂಡ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾನು ಒಲಿದೆ ನೋವ. ಏನು ಆ ಭಕ್ತಿರಿ? ಅದನ್ನೇ ಅಜ್ಜೋರು ಹೇಳ್ತಾರೆ, ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ. ಪ್ರೇಮ ಅಂದ್ರೆ ಏನ್ರಿ? ಮಕ್ಕಳ ಮೇಲೆ ಇಟ್ರೆ ಮಮತೆ, ಹೆಂಡತಿ ಮೇಲಿಟ್ರೆ ಮೋಹ, ಗುರುವಿನ ಮೇಲೆ ಇಟ್ರೆ ಭಕ್ತಿ, ದೇವರ ಮೇಲೆ ಇಟ್ರೆ ಶ್ರದ್ಧೆ. ಅದನ್ನೇ ಅಜ್ಜೋರಂತರ ಭಕ್ತಿ ಎಂಬುದು ಪ್ರೇಮದ ಸಫಲತೆ. ಆ ಪ್ರೇಮ ಅಂಕುರಗೊಳ್ಳಬೇಕಷ್ಟೆ. ಆ ಪ್ರೇಮವನ್ನು ಅಂಕುರಗೊಳಿಸಿಕೊಂಡವಳು ಸಾಧ್ವಿ ಶಿರೋಮಣಿ ಪತಿಪರಾಯಿಣಿ ಲೋಕವಿಖ್ಯಾತಿನಿ. ಹುತ್ತ ಗಂಡ ಭರಮರಡ್ಡಿಯನ್ನು ಕಟ್ಟಿಕೊಂಡು ಅತ್ತಿನ ಎಣ್ಣಿಯರ ಕಷ್ಟವನ್ನು ಸಹಿಸಿಕೊಂಡು ಶ್ರೀಗಿರಿಯ ಮಲ್ಲಯ್ಯನಿಗೆ ಪಾತಾಳ ಗಂಗೆಗೆ ಮೆಟ್ಟಲನ್ನು ಕಟ್ಟಿಸಿದಂತವಳು ಅಂದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ನೋಡಿ. ಅವಳ ಬಲ್ಲಿ ಏನೋ ವಜ್ರ ವೈಡೂರ್ಯ ಐಶ್ವರ್ಯ ಏನಿತ್ತೇನು ಇರಲಿಲ್ಲ, ನಿರ್ಮಲವಾದ ಭಕ್ತಿ ಇತ್ತು. ಅಂತ ನಿರ್ಮಲವಾದ ಭಕ್ತಿಗೆ ದೇವನ ಒಲ್ಮಿ ಆಗ್ತದೆ ಅನ್ನೋದಕ್ಕನ ಅಜ್ಜೋರಂತಾರೆ, ನೀನೇನಾದ್ರೂ ಬೇಡೋದಾದ್ರೆ ಸಕಾಮ ಭಕ್ತಿಯಿಂದ ಬೇಡಬೇಡಪ್ಪ, ನಿಷ್ಕಾಮ ಭಕ್ತಿಯಿಂದ ಬೇಡು. ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ, ಬೇಡದೇ ಫಲವ ಕೊಡುತ್ತಿದೆ ನಿಷ್ಕಾಮ ಭಕ್ತಿ. ಭಕ್ತರೆಲ್ಲರೂ ನಿಷ್ಕಾಮ ಭಕ್ತಿಯಿಂದಲೇ ಮುಕ್ತರಾದರು ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ, ಸಕಾಮ ಭಕ್ತಿ. ಬೇಡದ ಫಲವ ಕೊಡುತ್ತಿದೆ ನಿಷ್ಕಾಮ ಭಕ್ತಿ, ನಿಷ್ಕಾಮ ಭಕ್ತಿ. ಬೇಡಿದ ಫಲವ ಕೊಡುತ್ತಿದೆ, ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ, ಸಕಾಮ ಭಕ್ತಿ, ಸಕಾಮ ಭಕ್ತಿ, ಸಕಾಮ ಭಕ್ತಿ. ಬೇಡದೆ ಫಲವ ಕೊಡುತ್ತೀರೆ, ಬೇಡದೆ ಫಲವ ಕೊಡುತ್ತೀರೆ ನಿಷ್ಕಾಮ ಭಕ್ತಿ, ನಿಷ್ಕಾಮ ಭಕ್ತಿ, ನಿಷ್ಕಾಮ ಭಕ್ತಿ, ನಿಷ್ಕಾಮ ಭಕ್ತಿ. ಬೇಡಿದ ಫಲವ ಕೊಡುತ್ತೀರೆ ಸಕಾಮ ಭಕ್ತಿ, ಸಕಾಮ ಭಕ್ತಿ.
ಭಕ್ತಿಯದಲೆ ಮುಕ್ತರಾದರು ನೋಡ ನೋಡ ಮುಕ್ತರಾದರು ನೋಡ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ ಸಕಾಮ ಭಕ್ತಿ ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ ಸಕಾಮ ಭಕ್ತಿ ಬೇಡದೆ ಫಲವ ಕೊಡುತ್ತಿದೆ ಬೇಡದೆ ಫಲವ ಕೊಡುತ್ತಿದೆ ನಿಷ್ಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ ಸಕಾಮ ಭಕ್ತಿ ಭಕ್ತರೆಲ್ಲರೂ ನಿಷ್ಕಾಮ ಭಕ್ತಿಯ ಬಲೆ ಭಕ್ತರೆಲ್ಲರೂ ನಿಷ್ಕಾಮ ಭಕ್ತಿಯ ಬಲೆ ಮುಕ್ತರಾದರು ನೋಡ ನೋಡ ಮುಕ್ತರಾದರು ನೋಡ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ ಸಕಾಮ ಭಕ್ತಿ ಬೇಡಿದ ಫಲವ ಬೇಡಿದ ಫಲವ ಬೇಡಿದ ಫಲವ ಕೊಡುತ್ತಿದೆ ಸಕಾಮ ಭಕ್ತಿ ಎಸೆವ ಕರ್ನಾಟಕದ ಮಧ್ಯದೊಳಗೆ ಎಸೆವ ಕರ್ನಾಟಕದ ಮಧ್ಯದೊಳಗೆ ಸೆಗೆಸೆಯಿಂ ಧನದಾನಚ್ಚರದೆಸೆವ ಭಕ್ತ ಸಮಾಜದ ಗೋಪುರ ಪುರಂಗಣ್ಯದೆ ವಿಸುಪ ಧರ್ಮದ ಗುರುಮಠಗಳಿಂ ಕುಸುಮ ಬಿಲ್ವದ ಪೋಸವನಗಳು ದೆಸೆಯೊಳಿತ ಪುರಮದೆಲ್ಲನಿಸಿತ್ತು ದೆಸೆಯೊಳಿತ ಪುರಮದೆಲ್ಲನಿಸಿತ್ತು ಹಾಂಗಲ್ಲು 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 ಆಡಲೇನ ಹಾನಗಲ್ಲಿನ ನಾಡದತ್ತಿನೊಳಿರ್ಪುದೊಂದದು ಕಾಡ ಶೆಟ್ಟಿಯ ಹಳ್ಳಿ ಸೈಪಿನ ಬಳ್ಳಿ ಸಿರೆ ಕುಳ್ಳಿ ಜೋಡು ತನಗಿಲ್ಲವ ಪಳ್ಳಿಯೋ ನೋಡಲಿಲ್ಲಿ ಚರಾತಿ ಮಠವಿ ನಾಡಿನೊಳು ಮೆರೆದಿಪ್ಪುದೈ ಜಸೆ ಬೆಳೆದು ಸಿರಿ ಹಿಡಿದು ಜಸೆ ಬಿಡಿದು ಸಿರಿ ಬಿಡಿದು ಮಠವದಾಚರ ಪಟ್ಟ ಗುರುಯುಗ ಗಟ್ಟಿತಮವಿದರೊಳ್ಳು ಗೃಹ್ಯುತಾನು ಕಟ್ಟ ಮನುಷ್ಯಾಯುತನು ಗುರುಪಾದಾರನಾಗುವನು ಕುಟಿಲ ಕೂತಳೆ ಹದಿಬದೆಯು ತನು ಕಟಿಯು ಸತಿ ನೀಲಮ್ಮನಿರೇ ತನ್ನಿಟಿಲ ನೇತ್ರನ ಪೂಜಿಸುತ್ತ ಮಿರುತಿರ್ದನನು ದಿನವೂ ಮಿರುತಿರ್ದನನು ದಿನವೂ ಶ್ರೀ ಗುರು ಪಂಚಾಕ್ಷರೇಶ್ವರ ಮಹಾರಾಜ ಕೈ ಜಯ. ಭವ್ಯ ಭಾರತದ ಇತಿಹಾಸದೊಳಗ ಕಂಗೊಳಿಸುವ ಕಂಗಳಿಗೆ ಮಂಗಳವಾಗಿ ಸೋವಿಸುವ ನಾಡು ಕನ್ನಡ ನಾಡು. ಯಾರು ಮಾತಾಡಬೇಡ ಮಕ್ಕಳು. ಕನ್ನಡ ನಾಡು ಅಂದ್ರೆ
ಬಹಳ ವಿಶೇಷವಾಗಿರುವಂಥ ನಾಡು. ಇಲ್ಲಿ ಜನಿಸಿದಂಥ ಸಂತರು, ಶರಣರು, ಮಹಾತ್ಮರು, ತಪೋಧನರು, ಪರಮ ತಪಸ್ವಿಗಳು, ವಿರಾಗಿಗಳು ಮತ್ತಾವ ನಾಡಿನಲ್ಲಿಯೂ ಸಹಿತ ಜನಿಸಿ ಕಲ್ಯಾಣದ ಶರಣರು ಕನ್ನಡದಲ್ಲಿ ವಚನವನ್ನು ಬರೆದು ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದರು. ಯಾರೋ ದ.ರಾ. ಬೇಂದ್ರೆ ಮುತ್ತೆ ಕೇಳಿದ್ರಂತ, ಏನ್ರಿ ದ.ರಾ. ಬೇಂದ್ರೆ ಮುತ್ತೆ, ಕನ್ನಡದಾಗ ಕವನ ಬಹಳ ಚಲೋ ಬರಿತೀರಿ ಅಂದ್ರಂತ. ದ.ರಾ. ಬೇಂದ್ರೆ ಮುತ್ತೆ, ಹೌದಪ್ಪ, ಈಗ ನಮಗೂ ಭಾಳ ಚಲೋ ಹೇಳ್ತೀರ ಅಂತೀವಿ ನಾವು. ದ.ರಾ. ಬೇಂದ್ರೆ ಮುತ್ಯಾಗ ಅಂದ್ರಂತ, ಭಾಳ ಚಲೋ ಕವನ ಬರಿತೀರಲ್ರಿ ಕನ್ನಡದಾಗ ಅಂದ್ರೆ, ದ.ರಾ. ಬೇಂದ್ರೆ ಮುತ್ಯ ಅಂತಾನಲ್ಲಿ, ತಮ್ಮ ಕನ್ನಡದಾಗ ಕವನ ನಾ ಚಲೋ ಬರೆಯಲ್ಲ, ಕವನ ಬರೆಯಕ ಕನ್ನಡ ಚಲೋ ಐತೆ ಅಂದ್ರಂತ ಅವ್ರು. ಏನ್ರಿ ಕವನ ಬರೆಯಕ್ಕೆ ಏನ್ ಚಲೋ ಅದರಿ, ಕನ್ನಡ ಚಲೋ ಅದ. ಯಾವ್ದೋ ಒಂದು ಹುಡುಗಿ ಹೋಗಿ ಕೇಳಿಲ್ಲಂತ, ಮುತ್ಯ ಅಂದಂತ ದ.ರಾ. ಬೇಂದ್ರೆ ಮುತ್ಯಾಗ, ಏನವ ಅಂದ್ರಂತ, ನಾ ಎಷ್ಟು ಹಾಡು ಬರೆದ್ರೆ ಕವಿ ಹಾಕಿನಿ ಅಂದಂತ ಆಕಿ. ಮೊದಲ ದ.ರಾ. ಬೇಂದ್ರೆ ಅವರು ಎಷ್ಟು ಹಾಡು ಬರೆದ್ರೆ ಕವಿ ಹಾಕಿ ಅಂದ್ರ, ಅವಾಗ ದ.ರಾ. ಬೇಂದ್ರೆ ಮುತ್ಯ ಅಂದ್ರಂತ, ನೀ ಎಷ್ಟು ಹಡದ್ರ ತಾಯಿ ಹಾಕಿವ ಅಂದ್ರಂತ ಅವ್ರು. ಎಷ್ಟು ಹಡದ್ರ ತಾಯಿ ಹಾಕಿರಿ, ಒಂದೇ ಹಡದ್ರ ತಾಯಿ ಹಾಕಿಯಲ್ಲ, ಹಂಗ ನೀ ಒಂದೇ ಕವನವನ್ನ ನಿನ್ನದೇ ಆದಂತ ಸ್ವಂತ ಶಬ್ದದಿಂದ ಬರೆದಿಂದ ನೀ ಕವಿ ಹಾಕಿ ನೋಡಂದ್ರಂತ ಅವ್ರು. ಎಂಥ ಮಾತು. ಹಾಗೆ ಕನ್ನಡ ನಾಡಿನೊಳಗೆ ಕಂಗೊಳಿಸುವ ವಿರಾಟ್ಪುರ ನಗರ, ಅದಕ್ಕೆ ಹಾನಗಲ್ ಅಂತ ಕರೀತಾರೆ. ಆ ಹಾನಗಲ್ಲ ಪ್ರಾಂತದಲ್ಲಿ ಬರುವಂತಹ ಒಂದು ಹಳ್ಳಿ, ಅದು ಕಾಡಶೆಟ್ಟಿ ಹಳ್ಳಿ. ಆ ಕಾಡಶೆಟ್ಟಿ ಹಳ್ಳಿ ಅಂದ್ರೆ ಹುಕ್ಕೇರಿ ಸದಾಶಿವ ಕವಿಗಳಂತಾರೆ, ಆ ಹಳ್ಳಿ ಅಂತಿತ್ತಂತೆ ಕಾಡಶೆಟ್ಟಿ ಹಳ್ಳಿ, ಬಾಜು ನನ್ನ ಹಂಗ ಯಾವ ಹಳ್ಳಿನೂ ಇಲ್ಲ ಅಂತಿತ್ತಂತೆ. ಅಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಧರ್ಮದಾ ನದಿ ಹರಿತದೆ ಹೊಳಿ. ದಕ್ಷಿಣ ಭಾಗದಲ್ಲಿರುವಂತಹ ಹಳ್ಳಿ ಇದು ಕಾಡಶೆಟ್ಟಿ ಹಳ್ಳಿ. ಪೂಜ್ಯ ಗುರುಗಳು ಪುಟ್ಟರಾಜ ಅಜ್ಜೋರನು ಸಹಿತ ಕಾಡಶೆಟ್ಟಿ ಹಳ್ಳಿಗೆ ಕ್ಯಾಂಪಿಗೆ ಹೋದಾಗ ಬೆಳಗಿನ ಜಾವ ಸಂಚಾರಕ್ಕೆ ಹೋದರೆ ಅದೇ ಧರ್ಮದಾ ನದಿಯೊಳಗೆ ಅಲ್ಲೇ ಹೋಗ್ತಿದ್ರು ಅಜ್ಜು. ಅಲ್ಲಿ ಸಂಚಾರ ಬೆಳಗಿನ ಜಾವ ವಿಧಿವಿಧಾನ ಕ್ರಿಯಾಗಳನ್ನು ಮುಗಿಸಿಕೊಂಡು ಅಲ್ಲೇ ಒಂದು ಕಂಬಳಿಯನ್ನು ಹಾಸಿಕೊಂಡು ಯೋಗಾಸನ ಮಾಡ್ತಿದ್ರು. ಕೇಳ್ತಿದ್ರು, ಅಲ್ರಿಪ್ಪ ರೂಮ್ನಾಗ ಮಾಡೋಣ ಅಂದ್ರೆ ಅಜ್ಜೋರು ಹೇಳ್ತಿದ್ರಂತ, ತಮ್ಮ ನಮ್ಮ ಗುರುಗಳು ಪಂಚಾಕ್ಷರಿ ಅಜ್ಜೋರು ಸಣ್ಣವರಿದ್ದಾಗ ಇದ ಧರ್ಮದಾ ನದಿ ಮುಂದ ಆ ನೀರಿಗೆ ಕಲ್ಲನ್ನ ಎಸೆದು ಎಸೆದು ಕಂಠ ಮಾಧುರದಿಂದ ಗಾನ ಮಾಡಿದ ಪುಣ್ಯ ಭೂಮಿ ಇದು ಕಾಡಶೆಟ್ಟಿ ಹಳ್ಳಿ ಅನ್ನೋದನ್ನ ಪೂಜ್ಯ ಪುಟ್ಟರಾಜ ಅಜ್ಜೋರು ಹೇಳ್ತಿದ್ರು. ಧರ್ಮದಾ ನದಿ, ಆ ಧರ್ಮದಾ ನದಿ ಹರಿದು ಹರಿದು ಮುಂದ ಹಾವೇರಿ ಭಾಗಕ್ಕೆ ಬಂದ್ರೆ ಅದಕ್ಕೆ ವರದಾ ನದಿ ಅಂತ ಕರೀತಾರೆ ನೋಡಿ. ಹಿಂಗ ಹರಿದು ಮುಂದೆ ವರ ಕೊಡೋದಕ್ಕೆ ಅದು ವರದಾ ನದಿ. ಕಾಡಶೆಟ್ಟಿ ಹಳ್ಳಿ, ಆ ಕಾಡಶೆಟ್ಟಿ ಹಳ್ಳಿಯೊಳಗ ಮಠಗಳು, ಅದು ಚರಂತಿ ಮಠ. ಚರಂತಿ ಮಠ ಊರಂದ್ರೆ ನಾಲ್ಕಿರ್ಬೇಕಂತ. ಏನ್ ನಾಲ್ಕಿರ್ಬೇಕ್ರಿ? ಊರಾಗ ಒಂದು ಚಲೋ ಮಠ ಇರ್ಬೇಕ್ರಿ, ಊರಾಗ ಒಂದು ಚಲೋ ಗುಡಿ ಇರ್ಬೇಕ್ರಿ, ಊರಾಗ ಒಬ್ರು ಚಲೋ ಪಂಚಾಂಗ ಹೇಳೋರು ಇರ್ಬೇಕ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಊರಾಗ ಒಬ್ರು RMP ಡಾಕ್ಟರ್ ಇರ್ಬೇಕು. ಇವ್ ನಾಲ್ಕಿದ್ರು ಊರಂತಾರ, ನಾಲ್ಕು ಇಲ್ಲ ಅಂದ್ರೆ ನರವಿಂದ ಕಾಣಿರಣ್ಣ ಅಂತ ಬಸವಣ್ಣ. ಕಾಡಶೆಟ್ಟಿ ಹಳ್ಳಿ ಒಳಗ ಮಠ ಇದೆ. ಅದು ಯಾವ ಮಠ ಅಂದ್ರ, ಎಂತವರೇ ಬರಲಿ, ಎಷ್ಟೊತ್ತಿಗೆ ಬರಲಿ, ಹಸಿದವರೇ ಬರಲಿ, ಯಾರೇ ಬರಲಿ, ಅನ್ನವನ್ನು ಕೊಟ್ಟು ಆಧರಿಸುವಂತ ಪುಣ್ಯದ ಮಠವೇ ಅದು ಚರಂತಿ ಮಠ. ಇದು ಒಂದನೇದು. ಎರಡನೇದು ಯಾವುದ್ರಿ? ಆ ಊರೊಳಗ ಹಕ್ಕಲ ಬಸವೇಶ್ವರ ದೇವಾಲಯ, ಕಲ್ಮೇಶ್ವರ ದೇವಾಲಯ, ಮಾರುತಿ ದೇವಾಲಯ, ನೀಲಮ್ಮ ತಾಯಿ ದೇವಾಲಯ ಅಂತ ಕಾಡಶೆಟ್ಟಿ ಹಳ್ಳಿಯೊಳಗೆ ಇವತ್ತಿಗಿದಾವೆ. ಹಕ್ಕಲ ಬಸವೇಶ್ವರ ಅಂದ್ರೆ ಏನ್ರಿ? ಹಕ್ಕಲ್ ಅಂದ್ರ ಬರಡಾದ ಭೂಮಿ, ಬಂಜೂರು ಭೂಮಿ. ಆ ಹಕ್ಕಲ ಒಳಗ ಭೂಮಿಯ ಒಳಗ ಒಂದು ಉದ್ಭವ ಬಸವಣ್ಣನ ಮೂರ್ತಿ. ಒಂದು ಗೋಮಾತೆ ನಿತ್ಯಲು ಬಂದು ತನ್ನ ಕೆಚ್ಚಲು ತುಂಬಿದ ಹಾಲುಗಳಿಂದ ಆ ಬಸವಣ್ಣನಿಗೆ ಅಭಿಷೇಕವನ್ನ ಮಾಡಿ ಬಂಜರ ಭೂಮಿಯಾಗಿರುವಂತಹ ಈ ಹಳ್ಳಿ
ಮುಂದೊಂದು ದಿವಸ ಇದು ನಾಡನ್ನೆಲ್ಲ ಬೆಳಗುತ್ತದೆ ಅಂತ ತಿಳ್ಕೊಂಡು ಹಕ್ಕಲ ಬಸವೇಶ್ವರನ ಕೃಪೆ ಆಗಿರಬೇಕು. ಆ ಹಕ್ಕಲ ಬಸವೇಶ್ವರನ ದೇವಾಲಯದ ಮುಂದೆ ಬರುವಂತ ಮಠವೇ ಅದು ಚರಂತಿ ಮಠ. ಆ ಚರಂತಿ ಮಠದ ಒಡೆಯ ಗುರುಪಾದಾರೆ, ಅವನ ಒಲವಿನ ಮಡದಿ ನೀಲಮ್ಮ. ನೋಡಿ ಏನು ಆ ತಾಯಿಯ ಗುಣ. ಸದಾಶಿವ ಕವಿಗಳು ಬರೀತಾರೆ, ಏನಂತಾರೆ ಆ ತಾಯಿಗೆ? ಸತಿ ಪತಿ ಇವರ ರಿಂತು ಶಿವ ಪಾರ್ವತಿಯರಂತೆ ಸೆದರಲು. ಈ ದಂಪತಿಗಳು ಹೆಂಗಿದ್ರಂದ್ರೆ ಶಿವ ಪಾರ್ವತಿಯರಂಗೆ ಇದ್ರು. ಸಿರಿ ಸತಿಯರ ಮಾತೇಕೆಂಬುದು ತಿಥಿಯು ಪರಿಕಿಸಿರ್ಪಳು ನೀಲಮ್ಮನೆಂಬವಳು. ನೀಲಮ್ಮ ತಾಯಿ ಯಾವುದನ್ನು ಸಹಿತ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರ್ದನೆ ಪತಿಯೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡಿದ್ದು. ಚರಂತಿ ಮಠದ ಆಸ್ತಿ 18 ಎಕರೆ. ಎಟ್ರಿ? ದೊಡ್ಡ ಜೋರ ಆಸ್ತಿ ಎಷ್ಟು? 18 ಎಕರೆ. ಮುಂದೆ ಗದಗಿಗೆ ಬರಗಾಲ ಬಂದಾಗ ಕಾಡಶೆಟ್ಟಿ ಹಳ್ಳಿ ಒಳಗೆ ಇವತ್ತಿಗೂ ಆ ಮನೆತನ ಇದೆ, ದೊಡ್ಡ ಮನೆಯವರ ಮನೆತನ ಅಂತೇಳಿ. ದೊಡ್ಡ ಮನೆಯವರ ಮನೆತನ. ಅವರಿಗೆ 18 ಎಕರೆ ಭೂಮಿಯನ್ನ ಮಾರಿ ಈ ಗದಗ ವೀರೇಶ್ವರ ಪುಣ್ಯಾಶ್ರಮದಲ್ಲಿರತಕ್ಕಂಥ ಅಂಧರಿಗೆ ಅನಾಥರಿಗೆ ಅನ್ನ ಕೊಟ್ಟು ಆಶ್ರಯವ ಕೊಟ್ಟ ಪುಣ್ಯಾತ್ಮ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ. 18 ಎಕರೆ ಭೂಮಿ ಯಾರು ಮಾರ್ತಾರಿ? ಜಿದ್ದಿಗಾಗಿ, ಜೂಜಿಗಾಗಿ, ಇನ್ನೊಂದು ವ್ಯಸನಕ್ಕಾಗಿ ಮಾರ್ತಾರೆ. 18 ಎಕರೆ ಭೂಮಿ ಉಳ್ಳಂತ ಚರಂತಿ ಮಠ. ಗುರುಪಾದಾರೆ ನೀಲಮ್ಮ. ನೋಡಲಿಕ್ಕೆ ಅವರ ಶರೀರ 2, ಮನಸ್ಸು ಮಾತ್ರ ಒಂದು. ನೋಡುವ ಕಂಗಳೆರಡಾದರೂ ಸಹಿತ ನೋಡುವ ನೋಟ ಒಂದು, ಕಾಲುಗಳೆರಡಾದರೂ ಸಹಿತ ನಡೆಯುವ ಮಾರ್ಗ ಒಂದು, ಪೂಜಿಸುವ ಕೈಗಳೆರಡಾದರೂ ಸಹಿತ ಮನಸ್ಸು ಒಂದು ಅನ್ನುವ ಭಾವ ನೀಲಮ್ಮ ತಾಯಿದು ಮತ್ತು ಗುರುಪಾದಾರ. ಜಗದ್ವಿಖ್ಯಾತ ಲಿಯೋ ಟಾಲ್ಸ್ಟಾಯ್ ಮಡದಿ ಮಕ್ಕಳಿಗೆ ತಲೆನೋವಾಗಿ ಕಂಡ ಎಲ್ಲೆಲ್ಲೂ ಅಲೆದ ಬೀದಿ ಹೆಣವಾಗಿ ಹೋಗ್ಬಿಟ್ಟ. ಜಗದ್ವಿಖ್ಯಾತ ನಲ್ಸೇನ್ ಮಂಡೇಲ ವೃದ್ಧಾಪದಲ್ಲಿ ಹೆಂಡತಿಯಿಂದ ವಿಚ್ಛೇದನ ಪತ್ರ ಪಡೆದುಕೊಂಡ. ಜಗದ್ವಿಖ್ಯಾತ ಸಾಗ್ರಡೀಸನ ಹೆಂಡತಿಯ ಬಾಯಿ ಬೆಂಕಿ ಜ್ವಾಲಿ ಬೈದಳು ಕಸಕ್ಕಿಂತ ಕಡೆಯಾಗಿಸಿಬಿಟ್ಟಳು. ಇದು ಪಾಶ್ಚಿಮಾತ್ಯರ ಮಡದಿಯರ ಪರಿಯಾದರೆ ನಮ್ಮ ಹಿರಿಯರ ಪರಿ ಅರುವಿನ ತಿರುಳು ಪರಮಾನಂದದ ಹುರುಳು. ಸಾನುರೂಪರಾಗಿದ್ದರು ನೀಲಗಂಗಾ ಬಸವಣ್ಣನವರಿಗೆ, ಸಾನುರೂಪರಾಗಿದ್ದಳು ಹೇಮಾವತಿ ಕುವೆಂಪು ಅವರಿಗೆ, ಸಾನುರೂಪಳಾಗಿದ್ದಳು ಶರಣಬಸವೇಶ್ವರಿಗೆ ಮಹಾದೇವಿ ತಾಯಿ, ಸಾನುರೂಪಳಾಗಿದ್ದಳು ಗುರುದೇವಿ ನಲವತ್ತವಾಡದ ವೀರೇಶ್ವರ ಶರಣರಿಗೆ, ಸಾನುರೂಪಳಾಗಿದ್ದಳು ಕಸ್ತೂರಿ ಬಾ ಗಾಂಧೀಜಿ, ಸಾನುರೂಪಳಾಗಿದ್ದಳು ನೀಲಮ್ಮ ತಾಯಿ ಗುರುಪಾದಾರೆ, ಸಾನುರೂಪಳಾಗಿದ್ದಳು ಸಿದ್ದಮ್ಮ ತಾಯಿ ರೇವಣಾರ್ಯರಿಗೆ, ಸಾನುರೂಪಳಾಗಿದ್ದಳು ನೀಲಮ್ಮ ತಾಯಿ ಬಸವಾರ್ಯರಿಗೆ. ಏನು ಆ ಒಲವಿನ ಸಂಸಾರ! ಸ್ವಲ್ಪ ಎಲ್ಲ ನೀವು ಗಮನ ಕೊಟ್ಟು ಕೇಳ್ರಪ್ಪ. ಈ ನೀಲಮ್ಮ ಅನ್ನುವ ತಾಯಿ ಒಂದು ನೆನಪಿಟ್ಟುಕೊಂಡು ಬಿಟ್ರೆ ಬಸವಣ್ಣನವರ ಒಲವಿನ ಮಡದ ಹೆಸರು ನೀಲಮ್ಮ. ಏತಮ್ಮ, ಬಸವಣ್ಣನವರ ಒಲವಿನ ಮಡದ ಹೆಸರು ನೀಲಮ್ಮ. ಹಾನಗಲ್ಲ ಕುಮಾರ ಶೋಗಿಗಳನ್ನು ಹೆತ್ತ ತಾಯಿ ಹೆಸರು ನೀಲಮ್ಮ. ಪಂಚಾಕ್ಷರ ತಾಯಿ ಹೆಸರು ನೀಲಮ್ಮ. ಅತಣಿ ಮುರುಗೇಂದ್ರ ಶ್ರೀಗಳ ತಾಯಿ ಹೆಸರು ನೀಲಮ್ಮ. ಹಾನಗಲ್ ಕುಮಾರ ಶ್ರೀಗಳ ಪುರಾಣವನ್ನು ಬರೆದಂತ ಧ್ಯಾಂಪುರ ಚನ್ನ ಕವಿಗಳ ತಾಯಿ ಹೆಸರು ನೀಲಮ್ಮ. ಅಬ್ಬೆ ತುಮಕೂರು ವಿಶ್ವಾರಾಧ್ಯರ ತಾಯಿ ಹೆಸರು ನೀಲಮ್ಮ. ಅದರ ಜೊತೆಗೆ ಹಾನಗಲ್ಲ ಕುಮಾರ ಶ್ರೀಗಳನ್ನು ಎಚ್ಚರಿಸಿದಂತ ಎಮ್ಮಿಗನೂರು ಜಡಿತಾತನ ತಾಯಿ ಹೆಸರು ನೀಲಮ್ಮನವರು. ನೀಲಮ್ಮರು ಎಲ್ಲ ನೀಲಮ್ಮ. ಇಂಥ ನಿರ್ಮಲವಾದ ಭಾವ ಉಳ್ಳವಳು ನೀಲಮ್ಮ ತಾಯಿ. ಬಂಧುದ ನರಿತು ಬಳಸುವಳು, ಬಂಧುದ ನರಿತು ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣಾ ರಾಮನಾಥ. ಬಂಧುದ ನರಿದು ಬಂಧುದ ನರಿದು ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಾನು ಬದುಕಿದನು ಕಾಣ, ದುಗ್ಗಳೆಯ ತಾನು ಬದುಕಿದನು ಕಾಣ ರಾಮನಾಥ.
ಸುಂದರಿ ಬಂದುದನರಿದು ಸುಂದರಿ ಬಂದುದನರಿದು ಬಂದುದನರಿದು ಪರಿಣಾಮಿಸುವಳು ಬಂದುದನರಿದು ಪರಿಣಾಮಿಸುವಳು ಬಂದುದನರಿದು ಸುವಳು ಬಂಧು ಬಳಗವ ಮರೆಸುವಳು ಬಂಧು ಬಳಗವ ಮರೆಸುವಳು ಬಂಧು ಬಳಗವ ಮರೆಸುವಳು ದುಗ್ಗಲ ಎತ್ತದು ಬದುಕಿದನು ಕಾಣ ದುಗ್ಗಲ ಎತ್ತದು ಬದುಕಿದನು ಕಾಣ ರಾಮನಾಥ 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 ಬಂಧುದನರಿದು 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 ಬಳಸುವಳು ದಾಶಿಮಾರ್ಯ ಹೇಳುವ ಹಾಗೆ ನೀಲಮ್ಮ ತಾಯಿ ಅಂಬೆ ಸದಧರ ಬಿಂಬೆ ರನ್ನದ ಬೊಂಬೆ ಮುಖಶಿಸಿ ಬಿಂಬೆ. ಏನು ಅದ್ಭುತ ಸದಾಶಿವಗಳು ಬರೀತಾರೆ. ಗುಣಕನಿ ಬೊಂಬೆ ಮುಖಶಿಸಿ ಬಿಂಬೆ ಶಿಖರಿನಿ ತಂಬೆ ಎಲ್ಲರಿಗಂಬೆ ನೀಲಾಂಬೆ. ಏನು ಅದ್ಭುತ ಮಾತುಗಳು. ಪಾರ್ವತಿಯ ಸ್ವರೂಪಳಾಗಿರುವಂತ ನೀಲಮ್ಮ ತಾಯಿ ನೀ ರನ್ನದ ಬೊಂಬೆಯಂತೆ ಪ್ರತಿಬಿಂಬದಂತೆ ಸದ್ಗುಣ ತುಂಬಿದ ಪೂರ್ಣ ಕುಂಬೆಯಂತೆ ಪೂರ್ಣ ಕುಂಭದಂತೆ ನೀಲಮ್ಮ ತಾಯಿ ಸಂಸಾರವನ್ನ ಒಪ್ಪಿಕೊಂಡು ಜೀವನವನ್ನು ನಡೆಸ್ತಾ ಇರಬೇಕಾದರೆ ಮನೆಯಲ್ಲಿ ಸಂಸಾರ ಚಂದ ನಡಿಬೇಕಾಗಿತ್ತು ಅಂದರೆ ಗಂಡ ಕಿವುಡಾಗಿರಬೇಕು, ಹೆಂಡತಿ ಮೂಕಿಯಾಗಿರಬೇಕು. ಇವು ಕೊಟ್ಟ ಜಗಳ ಬರಲ್ಲ ನೋಡ್ರಿ. ಇವಕ್ಕಂದ್ರೆ ಜಗಳ ಬರ್ತನ್ರಿ. ಅದು ಇದಕ್ಕೆ ಹೇಳಿದ್ದು ಅದಕ್ಕೆ ಕೇಳಲ್ರಿ, ಅದು ಹೇಳಿದ್ದು ಇದಕ್ಕೆ ತಿಳಿಯಂಗಿಲ್ಲ. ಇದು ಸಂಸಾರಿ. JP ರಾಜರತ್ನಮ್ಮ ಹೇಳ್ತಾನಲ್ಲ, ಹೇಳ್ಕೊಳ್ಳಾಕೊಂದೂರು ತೆಲಿ ಮ್ಯಾಲ ಒಂದ್ಸೂರು ಮಲ್ಗಾಕೆ ಭೂಮ್ತಾಯಿ ಮಂಚ ಕೈ ಹಿಡಿದವಳು ಪುಟ್ನಂಜಿ ನಗನಗುತ್ತಾ ಕೊಟ್ರೆ ಉಪ್ಪುಗಂಜಿ ಇದೇ ನನ್ನ ರತ್ನನ್ ಪ್ರಪಂಚ. ಏನ್ರಿ ಹೇಳ್ಕೊಳ್ಳಾಕೊಂದು ಊರು ಇರ್ಬೇಕಿರೋದು, ಯಾವುದರ ಇರಲಿ. ಮತ್ತೆ ಯಾರ್ದಾರ ಊರಿಗೆ ಹೋಗಿ ಯಾರ್ದಾರ ಊರು ಅಂದ್ರೆ ಮತ್ತೆ ಆಧಾರ್ ಕಾರ್ಡ್ ಬೇಕ್ರಿ. ಮತ್ತೆ ಅದ್ರ ಒಂದು ಊರು ಇರಾಕ್, ಅದು ಮನಿ ಅರ್ಜಂಪರ ಮನಿ ಇರುವಲ್ಲಕ, ಆರ್ಸಿಸರ ಇರುವಲ್ಲಕ, ತಗಡಿನರ ಇರುವಲ್ಲಕ, ಯಾವುದರ ಮನಿ ಇರುವಲ್ಲಕ್ರಿ. ಹೇಳ್ಕೊಳ್ಳಾಕೊಂದೂರು ತೆಲಿ ಮೇಲೆ ಒಂದ್ಸೂರು ಮಲಗಾಕೆ ಭೂಮ್ತಾಯಿ ಮಂಚ ಕೈ ಹಿಡಿದವಳು ಪುಟ್ನಂಜಿ ನಗನಗುತ್ತಾ ಕೊಟ್ರೆ ಉಪ್ಪುಗಂಜಿ ಇದೇ ನನ್ನ ರತ್ನನ ಪ್ರಪಂಚ. ಏಟು ಚಲೋ ಮಾತ್ರಿ. ಹಾಗ ನೀಲಮ್ಮ ತಾಯಿ ಪತಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತ್ಯಾಗಮಯಿ ನೀಲಮ್ಮ ತಾಯಿ. ಪತಿಗಾಗಿ ವನವಾಸಿಯಾದಳು ಲೋಕವಿಖ್ಯಾತೆ ಸೀತೆ. ಪತಿಗಾಗಿ ಅಗ್ನಿ ಕುಂಡದಲ್ಲಿ ಧುಮುಕಿದಳು ದ್ರಾಕ್ಷಾಯಣಿ. ಪತಿಗಾಗಿಯೇ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಳು ರೇಣುಕ ಜಗದಂಬೆ. ಹಾಗೇ ಪತಿ ಅಂತ ಸರ್ವಸ್ವ ಅಂತ ತಿಳ್ಕೊಂಡಂತ ಮಹಾಮಾತೆ ನೀಲಮ್ಮ ತಾಯಿ. ಸಂಸಾರ ಜೀವನವನ್ನು ಸಸಾರವನ್ನಾಗಿ ಮಾಡಿ ನಡೆಸ್ಕೊಂತ ಹೋಗ್ತಾ ಇರಬೇಕಾದರೆ ಅಪರೂಪಕ್ಕೆ ಅವರಿಗೆ ಒಂದು ಗಂಡು ಮಗು ಜನನವಾಯಿತು. ಅದು ಲೋಕದ ಮಕ್ಕಳಂತೆ ಆ ಮಗುವಿರಲಿಲ್ಲ. ಹುಟ್ಟಿದ ಮಗುವಿಗೆ 2 ಕಣ್ಣುಗಳೇ ಇರಲಿಲ್ಲ. ನೀಲಮ್ಮ ತಾಯಿ ಒಂದು ಕ್ಷಣ ನೋಡಿದಳು, ಶಿವ ಭಗವಂತ
ನೀಲಮ್ಮ ತಾಯಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಮುಂದೆ ಹುಟ್ಟಿದ ಮಗುವಿಗೆ 12 ದಿನಕ್ಕೆ ಗುರುಬಸವಯ್ಯ ಅಂತ ನಾಮಕರಣವನ್ನು ಮಾಡಿದ. ಕಾಲ ಕಳೆದಿತ್ತು. ಮನೆಯಲ್ಲಿ ಏನೇ ಇರಲಿ, ಎಂತೇ ಇರಲಿ, ಮನೆ ತುಂಬ ಮಕ್ಕಳಿರಲಿ ಎನ್ನುವ ಭಾವ ನಮ್ಮವರು ಎಣಿಸಿ ರೊಟ್ಟಿ ಮಾಡ್ತಿದ್ದಿಲ್ಲ, ಎಣಿಸಿ ಮಕ್ಕಳು ಹಿಡಿತಿದ್ದಿಲ್ಲ. ರೊಟ್ಟಿ ಮಾಡಬೇಕಾದ್ರೂ ಸಹಿತ ನೀ ಎಷ್ಟು ತಿಂತಿ ಅಂತ ಗಂಡನ್ನು ಕೇಳ್ತಿದ್ದಿಲ್ಲ, ಮಕ್ಕಳು ಕೇಳ್ತಿದ್ದಿಲ್ಲ. ಬಡಿಯೋರು ಬಡಿತಿದ್ದರಿ, ಉಣ್ಣೋರು ಉಣ್ತಿದ್ರು. ಈಗ ಹಂಗಿಲ್ರಿ, ನೀವು 1 ತಿಂತೀಯೋ 2 ತಿಂತೀಯೋ. ಅವ ಮದುವೆಕ್ಕಿಂತ ಮೊದಲು 10 ರೊಟ್ಟಿ ತಿಂತಾನಂದ್ರೆ ಕಾಯಂ ಅವನಿಗೆ ಹೆಣ್ಣೆ ಕೂಡ ನೋಡ್ರಿ ಯಾರು. ಅವ ಎಲ್ಲ ಮನ್ಗುಟ್ಟಕ್ಕೆ ಉದೋದು ಅಂತ ಹೋಗೋದೇ ಅವನ ಹಣೆ ಬರ. ಎಣಿಸಬೇಕಾದ ರೊಟ್ಟಿ, ಯಾವಾಗಲೂ ಉಣಬೇಕಾದ ರೊಟ್ಟಿಯನ್ನು ಎಣಿಸಿ ಮಾಡಲಿಲ್ಲ ನಮ್ಮವರು. ಮಕ್ಕಳನ್ನ ಹಡಿಬೇಕಾದ್ರೆ 8 ಮಕ್ಕಳಂತ ಎಣಿಸ್ಲೇ ಇಲ್ಲ. ಕಟ್ಟಿ ಮೇಲೆ ಕುಂತಿದ್ದಂತ 8 ರೇಖಾಕಾರ ಮಕ್ಕಳ, ಒಂದು 4 ಗಂಡರಿ 5 ಹೆಣ್ಣರಿ. ವರ್ಷನೇ ಮಲ್ಕೊಂಡಿದ್ಲಿ ಹೆಣ್ತಿ, ಇವೆರಡು ಸೇರಿಸಿ ಹೇಳಲ್ಲ ತಕ್ಕೆ. ಹಡದವರಿಗೆ ಗೊತ್ತಿದ್ದಿಲ್ಲ ಎಷ್ಟು ಹಡ್ದಿವಿ ಅನ್ನತ್ರ. ಅದಕ್ಕೆ ಭಾರತ ದೇಶದ ಜನಸಂಖ್ಯೆ 150 ಕೋಟಿ ಹೋಗಿತ. ನೀಲಮ್ಮ ತಾಯಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಓ ಗಂಗಾಧರನೇ, ಗೌರಿ ವರನೇ, ಲಕುಮಿಪತಿ ಧರನೇ, ಚರಮಾಂಬರಧರನೇ, ನಾನು 100 ವರಗಳನ್ನು ಬೇಡೆನೋ. ಮನೆ ತುಂಬ ಮಕ್ಕಳು ಇದ್ರೆ ಸೌಭಾಗ್ಯ ಅಂತ. ಅಲ್ಲೇನೇ ನಮ್ಮ ಜನಪದ ಗರತಿ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ. ಕೂಸು ಹೊರವೊಳಗ ಓಡಾಡಿದರ ಬೀಸಣಿಕೆ ಚಿಂತೆ ನನಗಿಲ್ಲ ಅಂತ. ಕೂಸು ಹೊರಗೆ ಒಳಗೆ ಓಡಾಡಿದ್ರೆ ಹಂಗಿರ್ತದೆ. ನೀಲಮ್ಮ ತಾಯಿ ಭಯ, ಭಕ್ತಿ, ನಯ, ನಮ್ರತೆ, ಸೌಜನ್ಯತೆಯನ್ನು ತನ್ನ ಬದುಕಿನೊಳಗೆ ಅಳವಡಿಸಿಕೊಂಡು ಕುಂತರು ನಿಂತರು ಭಗವಂತನ ಧ್ಯಾನವನ್ನು ಮಾಡುತ್ತಾರೆ. ಹಕ್ಕಲ ಬಸವೇಶ್ವರನಿಗೆ ನಿತ್ಯನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನೀಲಮ್ಮ ತಾಯಿ ಅಂದು ಶಿವಧ್ಯಾನವನ್ನು ಮಾಡ್ತಾ ಇರಬೇಕಾದರೆ ಕೈಲಾಸದ ಅಧಿಪತಿಯಾಗಿರುವಂತ ಭಗವಂತ ಗಜಚರಮಾಂಬರ ನೀಲಕಂಠ ಭೃಂಗಿಗೆ ಹೇಳ್ತಾನೆ, ಭೃಂಗೀಶ, ಗಂಧರ್ವ ಲೋಕವನ್ನ ನೀನು ಮತ್ತೆ ವಿಜೃಂಭಿಸಬೇಕಾಗ್ತದೆ. ಅಂಧರಿಗಾಗಿ ಅನಾಥರಿಗಾಗಿ ನೀನು ಅಂಧ ಸೂರ್ಯನಾಗಿ ಲೋಕವನ್ನು ಬೆಳಗಲಿಕ್ಕೆ ನೀನು ಭೂಲೋಕಕ್ಕೆ ಹೋಗಬೇಕು ಅಂತ ಅಪ್ಪಣೆಯನ್ನು ಕೊಡ್ತಾನೆ ಭಗವಂತ. ಭೃಂಗಿ ಎಂತಾನೆ, ನಾನು ಹೋಗ್ತೀನಿ, ನಿನ್ನಪ್ಪಣೆ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಗರ್ಭಧರಿಸಿದಳು. ಚಿಗರೆ ನಡೆಗೆ ಹೋಗಿದೆ, ಆನೆ ನಡೆಗೆಯಾಗಿದೆ, ಬಣ್ಣವೂ ಬದಲಾಗಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ. ಏನು ಆ ಬಯಕೆಗಳು, ಹೆಬ್ಬಯಕೆಗಳು. 1 ತಿಂಗಳ ನಾರವಳು ಒಂದನ್ಯ ಬಯಸಿದಳು, ಚಂದಾಗಿ ಬೆಳೆದ ಎಳೆನಲ್ಲಿ ಅಕ್ಕಯ್ಯ. 2 ತಿಂಗಳ ನಾರವಳು 2ನ್ನೇ ಬಯಸಿದಳು, ಎಡಗೈಯಾಗ ಹುಣಸೆ ಹಣ್ಣು ಅಕ್ಕಯ್ಯ. 3 ತಿಂಗಳ ನಾರವಳು 3ನ್ನೇ ಬಯಸಿದಳು, ಮೂಡನ ದಿಕ್ಕಿನ ಮಾಗಿ ಮಾವು ಅಕ್ಕಯ್ಯ. 4 ತಿಂಗಳ ನಾರವಳು 4ನ್ನೇ ಬಯಸಿದಳು, ಕಾಕಿಯ ಹಣ್ಣು ಕೈ ತುಂಬ ಅಕ್ಕಯ್ಯ. 5 ತಿಂಗಳ ನಾರವಳು 5ನ್ನೇ ಬಯಸಿದಳು, ಆರಿದ ಅನ್ನ ಕೆನೆಮಸರು ಅಕ್ಕಯ್ಯ. 6 ತಿಂಗಳ ನಾರವಳು 6ನ್ನೇ ಬಯಸಿದಳು, ಮಲ್ಲಿಗೆ ಹೂವು ಜಡೆಮುಡಿ ಅಕ್ಕಯ್ಯ. 7 ತಿಂಗಳ ನಾರವಳು 7ನ್ನೇ ಬಯಸಿದಳು, ಹೇಳಿ ಕಳಿಯಾಳ ತವರಿಗೆ ಅಕ್ಕಯ್ಯ. 8 ತಿಂಗಳ ನಾರವಳು 8ನ್ನೇ ಬಯಸಿದಳು, ಗಂಟೆದ ಎತ್ತು ಕರೆಯದೆ ಅಕ್ಕಯ್ಯ. 9 ತಿಂಗಳ ನಾರವಳು 9ನ್ನೇ ಬಯಸಿದಳು, ಭಗವಂತನ ಧ್ಯಾನ ಮಾಡಿದಳು ನೀಲಮ್ಮ ತಾಯಿ. ಏನು ಆ ತಾಯಿದು? ಯಾವ ತಾಯಿ ಗರ್ಭವತಿ ಇರಬೇಕಾದರೆ ಶಿವಭಯಕೆ ಇರಬೇಕು, ಒಳ್ಳೆಯ ಸದ್ಭಯಕೆ ಇರಬೇಕು. ಏತಮ್ಮ, ಹಿಂದೂ ಸಾಮ್ರಾಟ್ ಎನಿಸಿಕೊಂಡಿರುವಂತ ಛತ್ರಪತಿ ಶಿವಾಜಿ ಮಹಾರಾಜ್, ಅವನ ತಾಯಿ ಜೀಜಾಬಾಯಿ. ಶಿವಾನಿ ಭವಾನಿ ಮಹಾಭವಾನಿಯ ಮುಂದೆ ನಿಂತುಕೊಂಡು ಬೇಡಿಲ್ಲಂತೆ, ಹೇ ತಾಯಿ ಜಗಜ್ಜನನಿ ರಾಜರಾಜೇಶ್ವರಿ ಹೇಮವತೀಶ್ವರಿ ಕಾತ್ಯಾಯಿನಿಯೇ, ನನಗೆ ಗರ್ಭ ನಿಂತದಂತ ಸತ್ಯ ಗೊತ್ತಿದೆ, ಹುಟ್ಟುವ ಮಗು ಗಂಡು ಅಂತ ನನಗೆ ಗೊತ್ತಿದೆ. ಆದರೆ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ,
ಈ ಹುಟ್ಟಿದ ಮಗು ವೀರನಾಗಿರಲಿ, ಧೀರನಾಗಿರಲಿ, ಸೂರನಾಗಿರಲಿ, ಸಾಂಬುದಿಯಾಗಿರಲಿ, ಪರಾಕ್ರಮಿಯಾಗಿರಲಿ, ಆದರೆ ಇವನೇನಾಗಿರಬಾರದು ಅಂದರೆ ಮಾಡಿಕೊಂಡ ಒಬ್ಬ ಹೆಂಡತಿಯ ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳನ್ನ ತಾಯಿ ರೂಪ ಕಾಣುವ ಮಗ ಇದ್ದರೆ ಹುಟ್ಟಿ ಬರಲಿ, ಇಲ್ಲ ಅಂದ್ರೆ ಗರ್ಭ ರಕ್ತಪಾತವಾಗಲಿ ಹೋಗಲಿ ಅಂತ ಬೇಡಿಕೊಂಡಂತೆ ಜೀಜಾವ. ಮುಂದೆ ಹುಟ್ಟಿದವನೇ ಹಿಂದೂ ಸಾಮ್ರಾಟ್ ಶಿವಾಜಿ ಮಹಾರಾಜ್. ತಾಯಿಯ ಬೇಕೆ ಬಹಳ ದೊಡ್ಡದಿರಬೇಕು. ಅದಕ್ಕೆ ಗರ್ಭದೊಳಗ 3 ಗರ್ಭ. ಒಂದು ಪಾಪಾತ್ಮ ಗರ್ಭ, ಒಂದು ಸಹಜಾತ್ಮ ಗರ್ಭ, ಇನ್ನೊಂದು ಪುಣ್ಯಾತ್ಮ ಗರ್ಭ. ಪಾಪಾತ್ಮ ಗರ್ಭ ಅಂದ್ರೆ ತಂದೆ ತಾಯಿ ಇಬ್ರು ಪಾಪನೇ ಮಾಡಿರ್ತಾರೆ ನೋಡ್ರಿ. ಆ ಪಾಪ ಮಾಡಿದು ಲೋಕ ಕಂಟಕ ಆಗ್ತವೆ ಹೊರತು ಲೋಕಕ್ಕೆ ಆದರ್ಶಪ್ರಾಯರಾಗುವುದಿಲ್ಲ. ಇವಕ್ಕೆ ಪಾಪಾತ್ಮ ಗರ್ಭ ಅಂತ ಕರೀತಾರೆ. ಸಹಜಾತ್ಮ ಗರ್ಭ, ತಂದೆ ತಾಯಿ ಪುಣ್ಯನೂ ಇಲ್ಲ, ಏನೋ ಅವರು ಮನೆಯಾಗ ಸ್ವಲ್ಪ ಹಿರಿಯರು ದಾನ ಧರ್ಮ ದಾಸೋಹ ಮಾಡಿದ ಪುಣ್ಯ ಇರ್ತದಲ್ಲ, ಆ ಮನೆಯೊಳಗೆ ಏನು ಹುಟ್ಟಿರ್ತಲ್ಲ, ಇದಕ್ಕೆ ಸಹಜಾತ್ಮ ಗರ್ಭ ಅಂತ ಕರೀತಾರೆ. ಪುಣ್ಯಾತ್ಮ ಗರ್ಭ ಯಾವುದು ಅಂತ ಕೇಳಿದ್ರೆ, ಏನು ಗುರುಪಾದಾರೆ ನೀಲಮ್ಮರು ಏನು ಗರ್ಭವನ್ನ ಧರಿಸಿ ಇಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರಲ್ಲ, ಇದು ಪುಣ್ಯಾತ್ಮ ಗರ್ಭ. ದೇವನ ಸೃಷ್ಟಿ 3 ತಿಂಗಳಿಗೆ ಛಾಯಾತ್ಮ. ಏನಪ್ಪ, ಈ ಗರ್ಭದೊಳಗ 3 ತಿಂಗಳಿಗೆ ಛಾಯಾತ್ಮ, 6 ತಿಂಗಳಿಗೆ ಜೀವಾತ್ಮ, 9 ತಿಂಗಳ 9 ತಾಸು 9 ನಿಮಿಷ 9 ಗಳಿಗೆ ದೇವಾತ್ಮ. ಛಾಯಾತ್ಮ, ಜೀವಾತ್ಮ, ದೇವಾತ್ಮ, ಮುಂದೆ ಹುಟ್ಟಿ ಬರೋದೇ ಇದು ಜೀವಾತ್ಮ. ಇದು ಹುಟ್ಟಿ ಬರ್ತದೆ ನೋಡ್ರಿ. ಇದು ಹುಟ್ಟಿ ಬಂದ ಬಳಿಕ ಈ ಛಾಯಾತ್ಮ, ಜೀವಾತ್ಮ, ದೇವಾತ್ಮಕ ಸಾಯೋ ತನಕ ಏನು ಬೇಕಂದ್ರೆ ಇದಕ್ಕೆ ಆಧ್ಯಾತ್ಮ ಬೇಕು ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕಷ್ಟೇ. ಹೀಗೆ ನೀಲಮ್ಮ ತಾಯಿ ಗರ್ಭವನ ಧರಿಸಿದ ಮೇಲೆ ನಿತ್ಯನೂ ಸಹಿತ ದೇವರ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಭಗವಂತನ ಕರುಣೆಯನ್ನ ಬೇಡ್ತಾ ಇರಬೇಕಾದರೆ ಅಂದು ಹಕ್ಕಲ ಬಸವೇಶ್ವರ ಜಾತ್ರೆ ಮುಂದಿದೆ. ಪ್ರತಿ ವರ್ಷನೂ ಜಾತ್ರೆ ಬಹಳ ವಿಧಾಯಕವಾಗಿ ನೆರವೇರ್ತಾ ಇತ್ತು. 1892 ಇಸ್ವಿ ಫೆಬ್ರವರಿ 2ನೇ ತಾರೀಕು 1892 ಇಸ್ವಿಯೊಳಗ ಮಹಾಮಾತೆಯಾಗಿರುವಂತ ನೀಲಮ್ಮ ತಾಯಿ 2ನೇ ಮಗುವಿಗೆ ಜನ್ಮ ನೀಡಿದಳು. ಸೂಲಗಿತ್ತಿ ಹೊರಗಡೆ ಬಂದು, ಗುರುಪಾದಯ್ಯನವರೇ, ನಿಮಗೆ 2ನೇ ಮಗನೂ ಸಹಿತ ಗಂಡಾಗಿದೆ ಅಂತ ಹೇಳಿದರು. ಕಾಡ ಸೆಟ್ಟಿ ಹಳ್ಳಿಯಲ್ಲಿರತಕ್ಕಂಥ ಕೋಗಿಲೆಗಳೆಲ್ಲ ಸುಸ್ವರವನ್ನು ಕೂಗಿದವಂತೆ. ದೇಗುಲ ಗಂಟೆಗಳೆಲ್ಲ ಢಮಢಮನೆ ಢಮಢಮನೆ ಬಾರಿಸಿಬಿಟ್ಟುವಂತೆ. ಆನಂದ ಆನಂದ. ಗುರುಪಾದಯ್ಯನವರು ಸೂಲುಗುತ್ತಿ ಅಂತಾಳೆ, ಸ್ವಾಮಿ 2ನೇ ಮಗು ಏನು ಗಂಡು ಹುಟ್ಟೇನೆ, ಆದ್ರೆ ಆ ಮಗುವಿಗೂ ಕಣ್ಣಿಲ್ರಿಪ್ಪ ಅಂತ. ಒಂದು ಕ್ಷಣ ಗುರುಪಾದಯ್ಯನವರಿಗೆ ಹಡೆದ ಬಾಣತಿಯಾಗಿರುವಂತಹ ನೀಲಮ್ಮ ತಾಯಿಗೆ ಮುಗಿಲು ಹರಿದು ತಲೆಯ ಮೇಲೆ ಬಿದ್ದಂಗಾಯಿತು. ದೇವಾದಿ ದೇವನೇ, ಭಕ್ತ ವತ್ಸಲನೇ, ಹೇ ದಯಾಳು ಕರುಣಾಮಯನಾಗಿರುವಂತ ಭಗವಂತನೇ, ಆವ ದೋಷಕ್ಕಾಗಿ ಈ ಶಿಕ್ಷೆ ನನಗೆ ಎಂದು ನೀಲಮ್ಮ ತಾಯಿ. ಮೊದಲೇ ಹುಟ್ಟಿದನೊಬ್ಬ ಮಗ ಅಂಧ ತಿಳ್ಕೊಂಡು ಸುಮ್ಮನಿದ್ದೆ. 2ನೇ ಮಗುವಿಗೂ ಸಹಿತ ಕಣ್ಣಿಲ್ಲ ಅಂದ್ರೆ ಭಗವಂತ ನೀನಾಡಿಸಿದಂತೆ ಆಡುವ ಗೊಂಬೆಗಳು ನಾವು. ಆಗಲಿ, ನಿನ್ನ ಕೃಪೆ ನನಗಿರಲಿ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಬಂದದ್ದೆಲ್ಲ ಬರಲಿ, ಓ ಭಗವಂತ ನಿನ್ನ ದಯ ಬಂದಿರಲಿ ಅಂತ ತಿಳ್ಕೊಂಡು ನೀಲಮ್ಮ ತಾಯಿ ಹಡೆದ 2ನೆಯ ಕೂಸನ್ನ ನೋಡ್ತಾ ನೋಡ್ತಾ ಚರಂತಿ ಮಠದೊಳಗೆಲ್ಲ ಸಂಭ್ರಮವೇ ಸಂಭ್ರಮ. ಚರಂದಿ ಮಠದೊಳಗೆ ಮತ್ತೊಂದು ಗಂಡು ಮಗು,
ಮತ್ತೊಂದು ಗಂಡು ಮಗು, ಎರಡನೇ ಗಂಡು ಮಗುವಿಗೆ ನೀಲಮ್ಮ ತಾಯಿ ಜನ್ಮ ಕೊಟ್ಟಿದ್ದಾಳೆ ಅಂತ ಎಲ್ಲಾ ಕಡೆ ಪಸರಿಸಿತು. ಮುಂದೆ 12 ಜನಕ್ಕೆ ತೊಟ್ಟಿಲನ್ನ ಕಟ್ಟಿ ಸರ್ವ ಮುತ್ತೈದರೆಲ್ಲ ಕೂಡಿಕೊಂಡು ನಾಮಕರಣವನ್ನ ಮಾಡಿ ಜೋಗಳವನ್ನ ಹಾಡುವ ಸುಸಂದರ್ಭ ಅಂದು ಕಾಡಶೆಟ್ಟಿ ಹಳ್ಳಿಯೊಳಗೆ ನಡೆದಿತ್ತು. ಇಂದು ಪುಣ್ಯ ಭೂಮಿಯಾಗಿರುವಂತ, ಸಂಗೀತದ ಕಾಸಿಯಾಗಿರುವಂತ, ನಮ್ಮೆಲ್ಲ ಅನಾಥರಿಗೆ ನೊಂದವರಿಗೆ ಆಶ್ರಯ ಕೊಟ್ಟಂತ ಪುಣ್ಯ ಭೂಮಿ ಇದು ವೀರೇಶ್ವರ ಪುಣ್ಯಾಶ್ರಮ. ಹೆತ್ತವರು ಎತ್ತಿ ಒಗದಾಗ, ತಮ್ಮ ನೆನಪಿಟ್ಟುಕೊಡ್ರಿ ಕಡೆ, ಹೆತ್ತವರು ಹೆತ್ತು ಎತ್ತಿ ಒಗದಾಗ ಹೆತ್ತವರಿಗೆ 1-2 ಮಕ್ಕಳಿದ್ರೆ ಬ್ಯಾಸರಿ, ಹೆತ್ತವರಿಗೆ 1-2 ಮಕ್ಕಳಿದ್ರೆ ಬ್ಯಾಸರಿ. ಆದರೆ ಪೂಜ್ಯ ಗುರುಗಳಿಗೆ 1-2 ಅಲ್ಲ 1000 ಮಕ್ಕಳಿದ್ರು ಸಹಿತ ನನಗೆ ಬೇಕು ಅಂತ ಹೇಳುವ ಪುಣ್ಯದ ಭೂಮಿ ಇದು ಆಶ್ರಮ. ಈ ಪುಣ್ಯ ಭೂಮಿಯೊಳಗ ನಾಳಿನ ದಿವಸ ಪೂಜ್ಯ ಗುರುಗಳಿಗೆ ರಜತ ತೊಟ್ಟಿಲವನ್ನ ಕಟ್ಟಿ ಸಂಭ್ರಮದಿಂದ ನಾವೆಲ್ಲ ಆ ಗುರುವಿಗೆ ಹೆಸರನ್ನು ಇಡುವಂತ ಸುಯೋಗ.